ನಲ್ಲಿ ಎಷ್ಟು ದಿನದ ಮುಂಚೆ ಕೊಡಬೇಕು? ರಂಗನಾಥ್ 147 ನಲ್ಲಿ ಇಷ್ಟೇ ದಿನದಲ್ಲಿ ಕೊಡಬೇಕು ಅನ್ನೋದು ಎಲ್ಲೂ ನಮೂದನೆ ಆಗಿಲ್ಲ. ಅದಕ್ಕೆ ನಾನು ಪಾರ್ಲಿಮೆಂಟರಿ ಪ್ರಾಕ್ಟೀಸ್ಗೆ ಹೋಗಿದ್ದೀನಿ. ನೀವು ಹೋಗ್ಲಿಕ್ಕೆ ಆಗಲ್ಲ ಅನ್ನೋ ಚರ್ಚೆ ನಡೀತಿದೆ. ನೀವು ಕೊಡಿ, ರೂಲಿಂಗ್ ಕೊಡಿ. ಅದಾದ ನಂತರ ರಾಯರೆಡ್ಡಿ ಅವರೇ ಮುಂದಿನ ಓದಿದ್ದೇನು ಅಂತ ಕೇಳಿದ್ರೆ, ನಿರ್ಣಯದಲ್ಲಿ ಚರ್ಚೆಗಳು ಈಗ ರಾಯರೆಡ್ಡಿಯಲ್ಲಿ ನಿಮಗೆ ಕನ್ವಿನ್ಸ್ ಮಾಡ್ತಾ ಯಾಕೆ ಬೇಡ ಕನ್ವಿನ್ಸ್ ಮಾಡ್ತೀರಿ? ರೂಲ್ಸ್ ಅಲ್ಲಿ ಏನ್ ಹೇಳ್ತಾ ಇದೆ? ಒಂದ್ ನಿಮಿಷ, ರೂಲ್ಸ್ ಏನ್ ಹೇಳ್ತಾ ಇದೆ? 3 ಜನ 100 ಮಾತಾಡ್ತಾರೆ. ಅಲ್ಲ, 147ರಲ್ಲಿ ಎರಡನೇ ಪಾಯಿಂಟ್ ಏನ್ ಹೇಳ್ತಾ ಇದೆ? ವ್ಯಂಗ್ಯ ಮಾತುಗಳು, ಆಪಾದನೆಗಳು ಅಥವಾ ಮಾನನಷ್ಟ ಹೇಳಿಕೆಗಳನ್ನ ಇರಕೂಡದು ಅಂತ ಹೇಳಿದೆ. ನೀವು ಇದರಲ್ಲಿ ಏನ್ ಸೇರಿಸಿದಿರಿ? ಅದ್ ಮತ್ತೆ ಬರ್ತಾನೆ ಈಗ. ಒಂದ್ ನಿಮಿಷ ಸರ್, ನಿಮಗೆ ಯಾವ್ದು ಬೇಕಾದ್ರೆ ಮಾತ್ರ ತಗೊಳ್ಳೋದಲ್ಲ. ಇಲ್ಲಿ ವ್ಯಂಗ್ಯ ಮಾತುಗಳನ್ನ ಹಾಕಿದ್ದೇವೆ. ಅನ್ನ ಕಸಿದುಕೊಂಡು ಉಳ್ಳವರನ್ನು ಇನ್ನಷ್ಟು ಶ್ರೀಮಂತರಾಗಿ ಮಾಡುವಂತ ಯೋಜನೆ ಅಂತ ಸೇರಿಸ್ತೀರಿ. ಈಗ ನಿಮ್ಮ ಚರ್ಚೆಯಲ್ಲಿ ಈಗ ಮಾತಾಡಿ. ಅವ್ರು ಎಷ್ಟು ಕೇಳಿದ್ರೆ ಅಷ್ಟೇ. ಹೌದಪ್ಪ, ನಿಮ್ಗೆ ಆಸಕ್ತಿ ಇಲ್ಲ. ನಿಮ್ಗೆ ಆಸಕ್ತಿ ಇರುವುದಿಲ್ಲ. ರೂಲ್ಸ್ ಪ್ರಕಾರ ಇದೆ. ರೂಲ್ಸ್ ಪ್ರಕಾರ Rule number 147 is very clear. ಈಗ ಒಂದ್ ಸೆಕೆಂಡ್, there is no time limit. ಯಾವಾಗಲಾದ್ರೂ ಇದರಲ್ಲಿ ಕೊಡಿದೆ. ಈಗ ಒಂದ್ ಸೆಕೆಂಡ್ ಮಾತಾಡ್ತೀನಿ. ಈಗ ಸುನೀಲ್ ಅವರು ಒಂದು ಪ್ರಶ್ನೆ ಎತ್ತಿದ್ರು. ನಿಮ್ಮ 147 ನಿಯಮ ಇದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಲಿಲ್ಲ. ಅದು ಪ್ರೊಸೀಜರ್ ಅಂಡ್ ಪ್ರಾಕ್ಟೀಸ್ ಆಫ್ ಪಾರ್ಲಿಮೆಂಟ್ ಅಂತ ಅದರಲ್ಲಿ ವಿಚಾರಗಳು ಇದೆ ಅಂತೇಳಿ ಅಲ್ಲಿ ಬಹಳ ಸ್ಪಷ್ಟವಾಗಿದೆ. ದೇರ್ ಈಸ್ ನೋ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ನೋಟಿಸ್ ಫಾರ್ ಮೂವಿಂಗ್ ಎ ಸ್ಟ್ಯಾಚ್ಯುಟರಿ ರೆಸೊಲ್ಯೂಷನ್ ಅಂಡ್ ವೇಟ್. There is no particular period of notice for moving a statutory resolution unless the period itself is prescribed in the particular article of the Constitution or in the section of the statute under which it is tabled. ಈ ಬುಕ್ ಅವರಿಗೆ ತೋರಿಸಿ. ಅದನ್ನು ಬುಕ್ಕೆ ಕಳಿಸ್ತೇನೆ. ಪೇಜ್ ನಂಬರ್ ಯಾಕೆ ಇಂಥದ್ದನ್ನೆಲ್ಲ ಸುಮ್ಮನೆ ಹಿಡ್ಕೊಂಡು ಮಾತಾಡಿಕೊಂಡು ಅಂತ ಹೇಳಿದ್ರೆ ನೋಡಿ. 149 ಟೈಮ್ ಮಾಡಿ. ಬೇಡ ಅಲ್ಲ, ಆಯ್ತಲ್ಲ. ರೂಲಿಂಗ್ ಕೊಟ್ಟಿದೆ ಮುಖ್ಯ. ಯುವರ್ ಪ್ರಿರಾಗೇಟಿವ್. ಜಯಚಂದ್ರ ಒಂದ್ ಸೆಕೆಂಡ್. ಆಯ್ತಪ್ಪ, ಹಿರಿಯರು ಜಯಚಂದ್ರ ಹೇಳ್ತಾರೆ ಕೇಳಿ. ನಾನು ಜಯಚಂದ್ರ ಅವ್ರು ಹೇಳ್ತಾ ಇರೋದು ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅಲ್ಲಲ್ಲ, 149 ಇಸ್ ಅಪ್ಲಿಕೇಬಲ್ ಇಯರ್. ಆಮೇಲೆ ಅಧ್ಯಕ್ಷರೇ ಮುಂದುವರೆದು ಒಂದೇ ಸೆಕೆಂಡ್ ಅಲ್ಲಿ ನಾನು ಮಾತು ಮುಗಿಸ್ತೇನೆ. ನೋಡಿ, ಇಲ್ಲಿ ಕೌಲನ್ ಸೆಕ್ಟರ್ ಬುಕ್ ಅಲ್ಲಿ ಕೂಡ ಸ್ಪಷ್ಟವಾಗಿ ತಾವು ಹೇಳಿದ್ದಾರೆ. ಗವರ್ಮೆಂಟ್ ರೆಸೊಲ್ಯೂಷನ್ಸ್ though no period of notice has been prescribed for the government resolutions in actual adre nanu helta irodu. There is no we are following this is as a rules book. Government sector. Okay, ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷರೇ, ನೀವು ಪೀರಿಯಡ್ ಆಫ್ ನೋಟಿಸ್ ಬಗ್ಗೆ ಇನ್ನೊಂದು ಇದೆಲ್ಲ ಸುಮ್ಮನೆ ನಿಮಗೆ ಆಸಕ್ತಿ ಇಲ್ಲ. ಯು ಡೋಂಟ್ ಹ್ಯಾವ್ ಇಂಟ್ರೆಸ್ಟ್ ಟು ಡಿಸ್ಕಸ್. ಅಷ್ಟೇ, ಬೇರೆ ಏನಲ್ಲ. ಯು ಡೋಂಟ್, ನಿಮಗೆ ಇಂಟ್ರೆಸ್ಟ್ ಇಲ್ವಾ ಭಯ ನಮ್ಗೆ ಗೊತ್ತಿಲ್ಲ. ಬಟ್ ಯು ಆರ್ ನಾಟ್ ಡೂಯಿಂಗ್, ಯು ಡೋಂಟ್ ಹ್ಯಾವ್ ಇಂಟ್ರೆಸ್ಟ್. ನೀವು ಮಾತಾಡಿ. ಕಿವಿಗೆಲ್ಲ ಇಯರ್ಫೋನ್ ಹಾಕಿ ಡಿಸ್ಕಸ್ ತಗೊಳ್ಳಿ. ನಾಟ್ ಲೆಸ್ ದನ್ 15 days notice of ಆಯ್ತು, ನೀವು ಮಾತಾಡಿ. ಏನಿಲ್ಲ ಅದನ್ನು ಒಂದೇ ಕೊಂದು ಹೇಳ್ತಾ ಇರ್ತಾರೆ. 147 is very clear. The date of 146 ಮಿನಿಸ್ಟರ್ ಅಲ್ದೇದವರಿಗೆ, ಗೌರ್ಮೆಂಟ್ ಇಲ್ದೇದವರಿಗೆ, ಬೇರೆ ಮೆಂಬರ್ಗೆ 147 ಈಸ್ ವೆರಿ ಕ್ಲಿಯರ್. ಅದರಿಂದ ನೀವು ರೂಲಿಂಗ್ ಕೊಟ್ಟಾಗಿದೆ. ಈಗ ನಾನು ಪ್ರಾರಂಭ ಮಾಡ್ತೀನಿ ಚರ್ಚೆನ. ಆಮೇಲೆ ಅವರು ಚರ್ಚೆ ಭಾಗವಹಿಸಲಿ. ಚರ್ಚೆನಲ್ಲಿ ವಿರೋಧ ಮಾಡೋದಿದ್ರೆ ಮಾಡಲಿ, ನಮ್ದೇನು ತಕರಾರಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಇದ್ರ ಬಗ್ಗೆ ಸ್ಪಷ್ಟನೆ ಬರಲಿ. ಸ್ಪಷ್ಟನೆ ಕೊಟ್ಟಾಯ್ತಲ್ರಿ. ಪೀರಿಯಡ್ ಆಫ್ ನೋಟಿಸ್ ಬಗ್ಗೆ ಇದೆ, ಪಾರ್ಲಿಮೆಂಟ್ ಪ್ರೊಸೀಜರ್ಸ್ ಬಗ್ಗೆ ಇದೆ. ಅದು ನಾನು ಮತ್ತೆ ನೋಡಿ, ನಿಮ್ಗೆ ಆಸಕ್ತಿ ಇಲ್ಲ, ಬಹಳ ಸ್ಪಷ್ಟವಾಗಿದೆ. ಅದಕ್ಕೆ ನೀವು ಮುಂದುವರಿಸಿ. ಉತ್ತರ ಕೊಡಲಿಕ್ಕೆ ಪ್ರಶ್ನೆ ಇಲ್ಲ, ನೀವು ಕಂಟಿನ್ಯೂ ಮಾಡಿ.
ಇವ್ರಿಗೆ ಆಸಕ್ತಿ ಇಲ್ಲ ಅಂತ ಅದರಿಂದ ವಿರೋಧ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೇಲ್ಗಡೆ ಅವರೆಲ್ಲ ನೋಡ್ತಾ ಇದ್ದಾರೆ. ಮೇಲ್ಗಡೆ ಅವ್ರನ್ನ ತೃಪ್ತಿ ಮಾಡಕ್ಕೋಸ್ಕರವಾಗಿ ಇವ್ರೆಲ್ಲ ಈ ತರ ಮಾಡ್ತಾ ಇದ್ದಾರೆ. ಹೌದೌದು, ಏನ್ ಬೇಕಾದ್ರೂ ಮಾಡೋದಲ್ಲ, ನಿಯಮಾವಳಿಗಳ ಪ್ರಕಾರ ಮಾಡೋದು. ಏನ್ ಬೇಕಾದ್ರೂ ಮಾಡೋದಲ್ಲ, ಸರ್ಕಾರ ಇರೋದು ನಿಯಮಾವಳಿಗಳ ಪ್ರಕಾರ ಮಂಡಿಸಿದ ನಿರ್ಣಯ ಕ್ರಮಬದ್ಧವಾಗಿದೆ. ಅದಕ್ಕೆ ನಾನು ಮುಂದೆ ಅವಕಾಶ ಮಾಡಿಕೊಡ್ತೇನೆ, ಮುಂದುವರಿಸಿ. ಯಾವ ನಿಯಮದ ಪ್ರಕಾರ ಅದು ಮತ್ತೆ ಹೇಳ್ತೇನೆ, ನೀವು ಮುಂದುವರಿಸಿ. ಪ್ರಕಾರ ಇದೆ, ಕ್ರಮಬದ್ಧವಾಗಿದೆ. ಮುಖ್ಯಮಂತ್ರಿಗಳೇ, ನೀವು ಹಿಂಗೆ ಅದನ್ನ ಹೇಳಿ, ನಿಮ್ಗೆ ಏನಾದ್ರು ಒಂದು ಮಾತಾಡದೇ ಇರ್ಬೇಕಷ್ಟೇ. ನಿಯಮದ ಉತ್ತರ ಮಾತಾಡಿ. ಈಗ ಅಲ್ಲಿಗೆ ಬಂದ್ರಿ, ಇದೆಲ್ಲ ಹೋಯ್ತಾ? 147 ಹೋಯ್ತು. ಹೇಳಿದ್ರು ಉಂಟಲ್ಲ. ಮಾನ್ಯ ಅಧ್ಯಕ್ಷರೇ, ನೋಟಿಸಿನ ಅವಧಿ ಬಗ್ಗೆ ಸ್ಪಷ್ಟತೆ ಇದೆ. ಇಲ್ಲದ ಮೊಸರ ಕಲ್ಲು ಪೂರ್ಣ ದಿನಗಳನ್ನು ಲೆಕ್ಕ ಹಾಕುವ ಹೈಕಮಾಂಡಿಗೆ ಮನವೊಲಿಸುವಂತ ಪ್ರಯತ್ನ ಇದೆ ಅಷ್ಟೇ. ಅದರ ಕಾಯ್ದೆಯನ್ನ ಕಾಪಾಡಬೇಕು ಅಂತಿಲ್ಲ. ಡಿಸೆಂಬರ್ 17ನೇ ತಾರೀಕು 18ನೇ ತಾರೀಕು ಪಾಸ್ ಮಾಡಬೇಕು. ಯಾರ ಜೊತೆ ರಾಜ್ಯಗಳ ಜೊತೆ ಚರ್ಚೆ ಮಾಡಿಲ್ಲ, ಜನರುಗಳ ಜೊತೆ ಚರ್ಚೆ ಮಾಡಿಲ್ಲ. ಮಾಡಿ ಇದರಿಂದ ಏನಾಗಿದೆ ಅಂತಂದ್ರೆ, ಯಾರಿಗೋ ಹೈಕಮಾಂಡಿಗೆ ಮನವೊಲಿಸಬೇಕು ಅನ್ನುವಂತ ನೀವು ಮಾತಾಡುವಾಗ್ಲೂ ನಾವು ಹಿಂಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ. ನಾವು ಇಷ್ಟು ಜನ ಇದ್ದೀವಿ, ನಾವು ಎಲ್ಲ ನೀವು ಮಾತಾಡುವಾಗ ಮಾತಾಡಕ್ ಬಿಡಲ್ಲ ನಾವು. ಈ ತರ ಎಲ್ಲ ಅಡ್ಡಿಪಡಿಸ್ತಕ್ಕಂಥದ್ದು ಇದೆಯಲ್ಲ, ಇವ್ರನ್ನೆಲ್ಲ ಹೊರಗಾಕ್ಬಿಟ್ಟು ಮಾಡ್ಬೇಕಾಗುತ್ತೆ. ನಾವು ಹೈಕಮಾಂಡಿನ ಹಣತೆಯಂತೆ ಈ ಸರ್ಕಾರ ಹೊರಗಾಕ್ಬಿಟ್ಟು ಮಾಡ್ಬೇಕಾಗುತ್ತೆ. ಹೈಕಮಾಂಡಿಗೆ ತೃಪ್ತಿಪಡಿಸಬೇಕಾಗಿದೆ. ಇವರು ಕುರ್ಚಿ ಭದ್ರಪಡಿಸಿಕೊಳ್ಬೇಕಾಗಿದೆ. 40% ಕೊಡ್ಲಿಕ್ಕಾಗಿದೆ. ಸರ್ಕಾರ ದಿವಾಳಿ ಆಗಿದೆ. ಇವರಿಗೆ JJM ದುಡ್ಡು ಬಿಡುಗಡೆ ಮಾಡಕ್ಕಾಗಿಲ್ಲ. ಸರ್ಕಾರ ದಿವಾಳಿ ಆಗಿದೆ. 13,000 ಕೋಟಿ ಬಿಡುಗಡೆ ಮಾಡಕ್ಕಾಗಿಲ್ಲ. ಸರ್ಕಾರ ದಿವಾಳಿ ಆಗಿದೆ. 15 ಹಣಕಾಸು ಆಯೋಗ ವಿಶೇಷ ಅನುದಾನ ಕೊಡಕ್ಕಾಗಿಲ್ಲ ನಿಮ್ಮ ಕೈಲಿ. ಬಜೆಟ್ ಕೊಡಕ್ಕಾಗಿಲ್ಲ ನಿಮ್ಮ ಕೈಲಿ.